여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 오늘도 우리가 창세기를 가지고 같이 이야기를 하고자 합니다. ಮತ್ತೆ ಇವತ್ತು ಕೂಡ ಇನ್ನೊಂದು ಬಾರಿ ಆದಿಕಾಂಡ ವಾಕ್ಯ ಬಗ್ಗೆ ಮಾತಾಡೋಣ. 저는 처음에 창세기를 읽을 때보다도 창세기를 2번, 3번 읽어가면서 창세기가 내 마음에 상당히 가깝게 와 부딪힌 적이 있었습니다. ಆದಿಕಾಂಡ ಪುಸ್ತಕ ಒಂದು ಸಾರಿ ಓದುವ ಬದಲಿಗೆ ನಾನು 2 ಬಾರಿ, 3 ಬಾರಿ, 4 ಬಾರಿ ಓದಿದಾಗ ಇನ್ನು ಹೆಚ್ಚು ಆಳವಾಗಿ ಕೂಡ ನನಗೆ ಅರ್ಥವಾಯಿತು. 물론 이 창세기는 천지 창조 이야기나 가인과 아벨 이야기, 그리고 노아, 아브라함 이런 순서로 기록되어 있지요. ಹೌದು, ಆದಿಕಾಂಡ ಪುಸ್ತಕವು ಮೊದಲನೇದಾಗಿ ಕಾಯಿನ, ಏಬೆಲ, ನೋಹ, ಆದಮ್, ಅಬ್ರಹಾಂ ಇವರಿಂದ ಎಲ್ಲ ಕೂಡ ಮುಂದೆ 근데 여러분 ಪ್ರಾರಂಭವಾಗುತ್ತದೆ. 중요한 것은 창세기 속에 하나님의 마음이 들어있다는 것입니다. ಪ್ರಾಮುಖ್ಯ ಸಂಗತಿ ಏನಂತ ಹೇಳಿದ್ರೆ ಆದಿಕಾಂಡದಲ್ಲಿ ದೇವರ ಒಂದು ಹೃದಯ. 우리가 서로 대화를 하면서 아무리 많은 이야기를 해도 상대방의 말을 다 알아들어도 그 마음을 이해하지 못하면 실제로는 ನೀನು 알아듣지 ಎಷ್ಟೇ 못하는 것 ವಾಕ್ಯವಾಗಿ ಓದಿದರೂ ಕೂಡ ನೀನು ಅರ್ಥ ಮಾಡಿಕೊಂಡರೂ ಕೂಡ ನಿಜವಾಗಿಯೂ ಕೂಡ ಆ ಒಂದು ಮನುಷ್ಯನ ಒಂದು ಹೃದಯನ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಕತೆ ವ್ಯರ್ಥವಾಗಿ ಹೋಗುತ್ತದೆ. ಆ ಮನುಷ್ಯನ ಹೃದಯ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಆ ಒಂದು ಮಾತನ್ನು ನೀನು ಅರ್ಥ ಮಾಡಿಕೊಳ್ಳಿಲ್ಲ 이 ಅಂತ ಅರ್ಥ. 말이라고 하는 것은 다른 무엇보다도 마음을 표현하기에 가장 좋은 ದೇವರು 도구입니다. ನಮಗೆ ನಿಜವಾಗಿಯೂ ಕೂಡ ಒಂದು ಒಳ್ಳೆ ಒಂದು ಉಡುಗೊರೆ ಕೊಟ್ಟಿದ್ದಾನೆ. ಅದು ಎಂದೇನೆಂದ್ರೆ ಭಾಷೆ, ಅದು ಮಾತನಾಡುವುದು, ನಿಜವಾಗಿಯೂ ಕೂಡ ಎಲ್ಲವನ್ನು ವ್ಯಕ್ತಪಡಿಸೋದಕ್ಕೋಸ್ಕರ. 여러분 물론 우리가 마음을 표현하는 여러 가지 방법이 있습니다. 시도 있고 노래도 있고 그림도 있고 여러 가지가 있지만은 그 무엇보다도 우리 마음을 정확하게 표현할 수 있는 것은 말입니다. ಹೌದು, ನಮ್ಮ ಹೃದಯದಲ್ಲಿ ಇರುವಂತಹ ಅನೇಕ ಸಂಗತಿಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಹಳಷ್ಟು ಮಾರ್ಗಗಳಿದೆ. ಹಾಡುಗಳು, ಕವನಗಳು, ಚಿತ್ರಗಳು. ಆದ್ರೆ ಅತ್ಯುತ್ತಮವಾದ ಸಂಗತಿ ಏನಂತ ಹೇಳಿದ್ರೆ ನಮ್ಮ ಮಾತನ್ನು ವ್ಯಕ್ತಪಡಿಸೋದಕ್ಕೋಸ್ಕರ 우리는 서로 만나서 ಅದು 대화를 ಮಾತನಾಡೋದು 나눌 ಮಾತ್ರ. 때 말만 듣는 게 표정도 보고 그 다음에 또 분위기도 봐가면서 마음을 더듬지만은 하나님은 실제로 우리 만나도 그 얼굴도 볼 수 없고 만질 수도 없기 때문에 오직 말만을 통해서 하나님의 말씀만을 통해서 우리 그 마음을 ಯಾವಾಗ ಒಬ್ಬ 알아야 ವ್ಯಕ್ತಿನ 합니다. ಭೇಟಿ ಮಾಡುತ್ತೇವೆ ಅವರಿಬ್ಬರನ್ನು ಕೂಡ ಮುಖಾಮುಖಿಯಾಗಿ ನೋಡುತ್ತೇವೆ, ಮತ್ತೆ ಇಬ್ಬರ ಅನಿಸಿಕೆಗಳನ್ನ ನೋಡಿಕೊಳ್ಳುತ್ತೇವೆ. ಆದ್ರೆ ಯಾವಾಗ ದೇವರ ಹತ್ರ ಬರುತ್ತೇವೆ ನಾವು ಆತನ ನೋಡೋಕ್ಕಾಗುವುದಿಲ್ಲ, ಮತ್ತೆ ಮುಟ್ಟಲಕ್ಕಾಗುವುದಿಲ್ಲ. ಆತನ ಅರ್ಥ ಮಾಡಿಕೊಳ್ಳಬೇಕಂದ್ರೆ ಆತನ ಮಾತಿನ ಮೂಲಕ ಮತ್ತು ದೇವರ ವಾಕ್ಯದ 예수님의 이야기가 ಮೂಲಕ 이런 ಮಾತ್ರ. 이야기가 있지. 어떤 사람이 임금님에게 1만 달란트 빚이 졌다고. ಅಲ್ಲೊಬ್ಬ ಮನುಷ್ಯನಿದ್ದಾನೆ. ಆ ಮನುಷ್ಯನ ಕತೆ ಏನಂತ ಹೇಳಿದ್ರೆ ಆ ಮನುಷ್ಯನಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಇತ್ತು. ಈ ಒಂದು ಕಥೆಯನ್ನು ಯೇಸು ಸ್ವಾಮಿನೇ ಹೇಳಿದನು. 근데 이제 그 임금이 그 종을 통해 1만 달란트 갚으라고 말했어요. ರಾಜನು ಆ ಸೇವಕನಿಗೆ ಹೇಳಿದನು, ಕೋಟ್ಯಾಂತರ ರೂಪಾಯಿ ಇರುವಂತಹ ಸಾಲವನ್ನು ನೀನು ತೀರಿಸು ಅಂತ. 근데 1만 달란트를 갚을 능력이 없었습니다. ಆದ್ರೆ ಆತನಿಗೆ ಅಷ್ಟು ಸಾಮರ್ಥ್ಯ ಇರಲಿಲ್ಲ ಆ ಒಂದು ಕೋಟ್ಯಾಂತರ ಸಾಲವನ್ನು ಕೂಡ 이 사람 ತೀರಿಸಲಿಕ್ಕೋಸ್ಕರ. 1만 달란트를 임금님 전부 탕감해 주었어요. ಅದಕ್ಕೋಸ್ಕರ ರಾಜನ್ ತನ್ನ ಒಂದು ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮನ್ನಿಸಿದನು. 1만 달란트라는 건 어마어마한 양의 돈입니다. ಆ ಕೋಟ್ಯಾಂತರ ರೂಪಾಯಿ ಅವಳು ಬಹಳ ದೊಡ್ಡ ಒಂದು ದುಡ್ಡಾಗುತ್ತೆ. 보통 한 달란트를 금 40kg에 해당되는 거죠. ಒಂದು ತಲಾಂತು ಬಂಗಾರ 40 kg ಬಂಗಾರಕ್ಕೆ ಸಮ. 그러니까 40kg니까 1만 달란트라고 하면은 금이 얼마입니까? 40만 ಅದು 10,000 ತಲಾಂತು ಬಂಗಾರ. ಅದು ಎಷ್ಟು ಆಗುತ್ತದೆ? 400,000 kg ಬಂಗಾರವಾಗುತ್ತದೆ. 그러니까 여러분 추럭으로 굉장히 많은 양의 ಅದು ಲಾರಿಯಲ್ಲಿ ನೋಡುವಾಗ ಅದು ಬಹಳ ದೊಡ್ಡ ಗಾತ್ರದ ಒಂದು ಬಂಗಾರ. 근데 여러분 임금님 그 돈을 다 탕감해 줬어요. ಆದ್ರೆ ಆ ರಾಜನು ಎಲ್ಲವನ್ನು ಕೂಡ ಆ ಸಾಲವನ್ನು ಮನ್ನಿಸಿದನು. 얼마나 고맙겠습니까? ಎಷ್ಟು ಕೃತಜ್ಞನಾಗಿದೆ ಅಲ್ವಾ ಅದು. 이 사람 자기에게 1만 달란트를 탕감받아고 너무 ಆತನು 기뻤습니다. ಬಹಳ ಸಂತೋಷನಾದನು. ತನ್ನ ಒಂದು 10,000 ತಲಾಂತು ಎಲ್ಲವೂ ಕೂಡ ಸಾಲ ಮನ್ನಿತು 이 ಅಂತ. 사람이 중요한 것은 돈 1만 달란트를 탕감받는 그 자체도 ಬಹಳ 중요하지만 ಪ್ರಾಮುಖ್ಯ ಸಂಗತಿ ಅಂತ ಹೇಳಿದ್ರೆ ತನ್ನ ಒಂದು 10,000 ಅಂತ ಒಂದು ತಲಾಂತೆ ಕ್ಷಮೆ ಆಗಿದೆ, ಬಹಳ ಒಂದು ದೊಡ್ಡ ಒಂದು 돈 ಸಂಗತಿ. 1만 달란트를 탕감을 받아야 하지만 그보다 더 중요한 것은 1만 달란트 탕감해준 임금님의 마음도 ಬಹಳ 받을 줄 ಪ್ರಾಮುಖ್ಯ 알아야 ಸಂಗತಿ ಹೇಳ್ತಾ ಇದ್ರೆ 10,000 ತಲಾಂತು ಆ ಒಂದು ಸಾಲವು ನಿಜವಾಗಿಯೂ ಕೂಡ ಆತನ ರಾಜನು ಶ್ರಮಿಸಿದ್ದು ರಾಜನ ಹೃದಯ ಅರ್ಥ 임금님은 ಮಾಡಿಕೊಳ್ಳಬೇಕು. 어떤 마음을 가졌기에 1만 달란트를 손해 보면서 모두 나에게 탕감해 주셨을까? ಎಂತ ಒಂದು ಹೃದಯ ಇದೆ ರಾಜನಿಗೆ ನನಗೋಸ್ಕರ 10,000 ತಲಾಂತರನ್ನು ಕೂಡ ಆತನು ಕ್ಷಮಿಸಿದನಲ್ಲ.
1만 달란트 탕감해 준 임금님의 마음은 1만 달란트보다 높은 거죠. ರಾಜನ ಒಂದು ಹೃದಯವು ಆ ಒಂದು 10,000 ತಲಾಂತನ್ನು ಕೂಡ ಕ್ಷಮಿಸಿದ್ದು ಬಹಳ ದೊಡ್ಡದು ಹೆಂಗಂತ ಹೇಳಿದ್ರೆ 10,000 그럼 1만 ತಲಾಂತಿಗೆ. 달란트는 탕감을 받았지만 1만 달란트를 탕감해 주는 임금님의 마음은 그는 받지를 ಆದರೆ 못했어요. ಈತನಿಗೆ 10,000 ತಲಾಂತು ಸಾಲ ಇದೆ, ಆತನು ಕ್ಷಮಿಸಿದನು. ಆದ್ರೆ ಆತನಿಗೆ ಗೊತ್ತಾಗುತ್ತಿಲ್ಲ ರಾಜನ ಹೃದಯ 그 ಎಂಥದ್ದು 1만 ಅಂತ. 달란트 탕감은 받았는데 1만 달란트 탕감 임금님의 마음이 전혀 이 사람 마음에 흐르지 않습니다. ಆದ್ರೆ ಈತನ ಒಂದು 10,000 ತಲಾಂತು ಎಲ್ಲವೂ ಕೂಡ ಕ್ಷಮಿಸಲ್ಪಟ್ಟಿದೆ ಸಾಲ, ಆದ್ರೆ ಆತನ ರಾಜನ ಹೃದಯವು 나가다가 ಈತನಲ್ಲಿ 제게 ಹರಿಯಲಿಲ್ಲ. 100데나리 온 빚진 자를 만났어요. ಆತನಲ್ಲಿ ಹೋಗುವಂತ ಹಾದಿಯಲ್ಲಿ ಆತನಿಗೆ 100 ಹಣ ಕೊಡಬೇಕಾಗಿದ್ದ ಒಂದು ವ್ಯಕ್ತಿ ಆತನಿಗೆ ಸಿಕ್ಕಿದನು. 그래서 돈을 갚아라. ಆತನು ಹೇಳಿದನು, ನನಗೆ ವಾಪಸ್ ತಿರುಗಿ ಹಣವನ್ನು ಕೊಡು. 그런데 그 사람이 잠시만 기다려 달라고 내가 꼭 갚겠다고. ಈ ಮನುಷ್ಯನು ಹೇಳಿದನು, ಸರಿ ಆಯ್ತು, ಸ್ವಲ್ಪ ಹೊತ್ತು ನಾನು ಕೊಡುತ್ತೇನೆ ನಿನಗೆ ಅಂತ ಹೇಳಿದನು. 그러니까 만일에 자기가 1만 달러 탕감 임금님의 마음이 있다면 야 기분이다. 난 1만 달러 탕감 받은 그 100대는 나도 탕감해 주겠다. 그렇게 ಅದೇ 흘렀을 ಕೂಡ ಆ 것입니다. ಒಂದು ರಾಜನು ಶಂಸಿದಂತ 10,000 ತಲಾಂತು ಈತನಿಗೆ ಶಂಸಿರುವಂತ ಹೃದಯ ಇವನಿಗೆ ಇದ್ದಿದ್ದಾರೆ. ನಿಜವಾಗಿ ಕೂಡ ಈತನು ಕೂಡ ಆತನಿಗೆ ಹೇಳ್ತಿದ್ದನು, ಹೌದು ನಾನು ಬಹಳ ದೊಡ್ಡ ಒಂದು 그런데 이제 ಸಂತೋಷದಲ್ಲಿದ್ದೇನೆ. ನೀನು 1만 ಕೂಡ 달러 ಹೋಗು 탕감 ಆರಾಮಾಗಿ ಅಂತ 받았지만 ಹೇಳ್ತಿದ್ದನು. 1만 달러 탕감에 임금님의 마음이 전혀 이 사람 속에 없으니까 ಆದ್ರೆ ಇವನು 10,000 ತಲಾಂತ ಕ್ಷಮಿಸಲ್ಪಟ್ಟಿದೆ, ಆದ್ರೆ ರಾಜನ ಹೃದಯ 이 ಇವನಲ್ಲಿ. 사람은 자기 100대나리 저 빚진 자를 돈 안 내도 감옥에 가두어 버렸어. ಆ ಒಂದು ಮನುಷ್ಯ 100 ರೂಪಾಯಿ ಕೊಡಬೇಕಾಗಿದ್ದ ಮನುಷ್ಯನಿಗೆ ಆತನ ತೆಗೆದುಕೊಂಡು ಹೋಗಿ ಸೆರೆಮನೆಗೆ ಹಾಕಿಸಿದನು. 그 이야기를 임금님이 들었습니다. ರಾಜನ ಇದರ ಬಗ್ಗೆ ಕೇಳಿದ, 깜짝 놀랐습니다. ಸಂಪೂರ್ಣವಾಗಿ ಆಶ್ಚರ್ಯಪಟ್ಟನು ಆತ. 내가 너한테 10,000달란트를 탕감해 줬는데 ನಾನು ನಿನಗೆ 10,000 ತಲಾಂತನ್ನು ಕ್ಷಮಿಸಿದ್ದೇನೆ, 근데 너는 그 화자는 100대나리 온데 사람을 ಆದ್ರೆ 감옥에 ಬರೀ 가둬? 100 ಹಣಕ್ಕೆ ಮಾತ್ರ, ಆದ್ರೆ 100 ಹಣಕ್ಕೆ ನೀನು ಆತನನ್ನು ಸೆರೆಮನೆ ಹಾಕಿಸಿದ್ಯಾ? 너 10,000달러 다 갚아. ನೀನೀಗ 10,000 ತಲಾಂತು ವಾಪಸ್ ನನಗೆ ತಿರುಗಿ ಕೊಡು, 너안 그럼 거기서 못 나와. ಇಲ್ಲಾಂದ್ರೆ ಅಲ್ಲಿಂದ ಬರಬೇಡ ನೀನು. 이 사람은 10,000달란트 탕감받는 것도 형편만 알았지. 10,000달러 탕감해 임금님의 마음은 전혀 ಆದ್ರೆ 상관없어. ಆತನಿಗೆಲ್ಲ ಕೂಡ ಪರಿಸ್ಥಿತಿ ಇದ್ದರೂ ಕೂಡ 10,000 ತಲಾಂತು ಸಾಲ ಇದ್ದರೂ ಕೂಡ ಆತನು ರಜನು ಶ್ರಮಿಸಿದರು, ಈತನಿಗೆ ಆತನ 여러분 우리가 이 ಹೃದಯ 성경을 ಗೊತ್ತಿರಲಿಲ್ಲ. 읽으면서 성경 속에는 하나님의 마음을 발견하는 ನಾವು 것입니다. ದೇವರ ವಾಕ್ಯವನ್ನು ಓದುವಾಗ ದೇವರ ಹೃದಯವನ್ನು ದೇವರ ವಾಕ್ಯದಿಂದ ಕಂಡುಕೊಳ್ಳುತ್ತೇವೆ. 그럼 저는 옛날에 성경을 그냥 읽었습니다. ಬಹಳ ದಿನಗಳಲ್ಲಿ ನಾನು ಸುಮ್ಮನೆ ದೇವರ ವಾಕ್ಯನ ಓದಿದೆ, 그냥 잠이 왔습니다. ನಾನು ಮಲಗೊಳ್ತಿದ್ದೆ. ಹಾಗೆ 성경 자체가 내게 아무 유익을 주지를 못했습니다. ಸತ್ಯವೇದನಿಗೇನು ಕೂಡ ಒಳ್ಳೇದು ಮಾಡುತ್ತಿರಲಿಲ್ಲ. 근데 성경을 한 번 읽고 두 번 읽고 ಆದ್ರೆ 하면서 ನಾನು ಸತ್ಯವೇದನ 1 ಸಾರಿ 2 ಸಾರಿ ಓದಿದಾಗ 성경 속에 하나님의 마음을 발견할 수 ನಾನು 있어요. ದೇವರ ಒಂದು ಹೃದಯನ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಸತ್ಯವೇದದಿಂದ. 그때부터 하나님이 마음이 내 마음속에 조금씩 일을 하시기 ಅಲ್ಲಿಂದ 시작했어요. ದೇವರ ಒಂದು ಹೃದಯವು ನನ್ನ ಹೃದಯದಲ್ಲಿ ಕಾರ್ಯ ಮಾಡಲಿಕ್ಕೆ ಸ್ವಲ್ಪವಾಗಿ ಪ್ರಾರಂಭಿಸಿತು. 여러분 우리는 지금 계속 창세기를 이야기하고 있습니다. ನಿರಂತರವಾಗಿ ನಾವೆಲ್ಲರೂ ಕೂಡ ಆದಿಕಾಂಡ ಪುಸ್ತಕ ಮಾತಾಡುತ್ತಿದ್ದೇವೆ. 물론 여러분들 창세기를 많이 창세기를 다 역사적으로 뭐 다 알 수도 있습니다. ನೀವೆಲ್ಲರೂ ಕೂಡ ಆದಿಕಾಂಡ ಪುಸ್ತಕವನ್ನು ಓದಿ ಇತಿಹಾಸಕ್ಕೆಲ್ಲ ಕೂಡ ಗೊತ್ತಿರಬಹುದು. 그러나 성경 속에 숨겨진 하나님의 마음을 모른다면 ಆದ್ರೆ ಸತ್ಯವೇದೆಡೆ ಅಡಿಕೊಂಡಿರುವಂತ ದೇವರ ಹೃದಯ ಗೊತ್ತಿಲ್ಲ, 여러분 성경을 아는 것이 아닙니다. ಆಗ ನಿನಗೆ ಸತ್ಯವೇದ ಗೊತ್ತಿಲ್ಲ. 하나님 왜 이런 말씀을 우리에게 하셨습니까? ಯಾಕೆ ದೇವರು ಅಂತ ಒಂದು ಮಾತು ನಮಗೆ ಹೇಳುತ್ತಿದ್ದಾನೆ? 하나님 이런 말씀 어떤 하나님의 마음을 전달하시길 ಈ 원하십니까? ಒಂದು ವಾಕ್ಯದ ಮೂಲಕ ದೇವರು ಎಂತ ಹೃದಯವನ್ನು ಕೂಡ ತೋರಿಸಬೇಕೆಂದಿದ್ದಾನೆ. 우리 마음에 어떤 하나님 마음이 임하게 되길 원하십니까? ಎಂತ ಒಂದು ದೇವರ ಹೃದಯ ನಮ್ಮ ಮೇಲೆ ಬರಬೇಕೆಂದಿದೆ. 이제 우리가 그런 걸 생각하며 성경을 조금씩 읽어 나가면 ನಾವು ಆ ಸತ್ಯವೇದ ಬಗ್ಗೆ ಆಲೋಚನೆ ಮಾಡುವಾಗ ಈ ಒಂದು ವಾಕ್ಯ 그럼 ಓದಿಕೊಳ್ಳುವಾಗ 여러분 한꺼번에 성경 속에 하나님 모든 마음을 알 수 있지는 않지만은 ಹೌದು ದೇವರ ಹೃದಯ ಒಂದೇ ಸಾರಿ ಗೊತ್ತಾಗುವುದಿಲ್ಲ ಎಲ್ಲವೂ ಕೂಡ. 여러분 조금씩 여러분 마음 속에 하나님의 말씀이 하나님의 마음이 말씀 속에 비춰질 겁니다. ಸ್ವಲ್ಪವೇ ದೇವರ ವಾಕ್ಯವು ದೇವರ ಹೃದಯವು ಕೂಡ ನಮ್ಮ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಾರಂಭಿಸುತ್ತದೆ. 우리 이런 마음으로 창세기 1장 14절을 제가 ಈ 읽겠습니다. ಒಂದು ಹೃದಯದಿಂದ ಈ ಒಂದು ಮನಸ್ಸಿಂದ ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನ ಓದೋಣ. 성경을 가지고 창세기 1장 14절을 펴주시기 ನಿಮ್ಮ 바랍니다. ಹತ್ರ ಸತ್ಯವೇದ ಇದ್ರೆ 1ನೇ ಅಧ್ಯಾಯ 14ನೇ ವಚನ ತೆರೆ ಮಾಡಿರಿ. 하나님이 가라사대 하늘의 궁창에 광명에서 주야를 나뉘게 하라 하시 또 그 광명으로 하여 징조와 사시와 일자와 연한을 ಬಳಿಕ 이루라. ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವುಗಳ ಗುರುತುಗಳಾಗಿದ್ದು ಸಮಯಗಳನ್ನು ದಿನಗಳನ್ನು 또 그 ತೋರಿಸಲಿ. 광명이 하늘 궁창에서 땅에 빛이라 하시고 그대로 ಮತ್ತು 되니라. ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲ ದೀಪಗಳಂತಿರಲಿ ಅಂದನು. ಅದು ಹಾಗೆಯೇ ಆಯಿತು. 하나님이 두 큰 광명을 만드사 큰 광명으로 낮을 주관하게 하시고 작은 광명으로 밤을 주관하게 하시며 또 별들을 ದೇವರು ಹಗಲ 만드시고 ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳು ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು 하나님이 ಮಾಡಿದನು. 그것들을 하늘의 궁창에도 땅에 비치게 ದೇವರು ಆ 하시며 ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ
주야를 주관하게 하시며 빛과 어둠을 나누게 하시니라. 하나님의 보시기에 좋아. ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. 저녁이 되면 아침에 이르는 넷째 ಹೀಗೆ 날이니. ಸಾಯಂಕಾಲವು ಪ್ರಾತಃಕಾಲವೂ ಆಗಿ 4ನೇ ದಿನವಾಯಿತು. 여러분 오늘 우리가 읽은 14절부터 19절까지는 하나님 넷째 날에 하신 ನಾವು ಓದಂತ 이야기입니다. ವಾಕ್ಯಗಳು 14ನೇ ವಚನದಿಂದ 19ನೇ ವಚನದವರೆಗೂ 4ನೇ ದಿನದಲ್ಲಿ ದೇವರು ಏನು ಮಾಡಿದನಂತ. 물론 넷째 날에 하시는 단순하게 이야기하면 하나님이 해와 달과 별들을 만들었다고 말할 수가 ಸರಳ 있습니다. ಹೇಳೋದಾದರೆ ದೇವರು 4ನೇ ದಿನ ಏನ್ ಮಾಡಿದ ಅಂತ ಹೇಳಿದ್ರೆ ಆತನು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದನು. 그리고 하나님이 우주에다 많은 별들을 만드시고 해와 달을 ಆತನು 만드셨어요. ಆಕಾಶದಲ್ಲಿ ಅನೇಕ ನಕ್ಷತ್ರಗಳನ್ನು ಉಂಟು ಮಾಡಿ ಮತ್ತೆ ಚಂದ್ರವನ್ನು ಸೂರ್ಯವನ್ನು ಉಂಟು 여러분 ಮಾಡಿದನು. 성경을 한 번 읽을 때 잘 모르지만 계속해서 성경을 여러 번 읽다가 보면은 ನಾವು ದೇವರ ವಾಕ್ಯ ಒಂದ್ಸಾರಿ ಓದಿದ್ರೆ ಗೊತ್ತಾಗುದಿಲ್ಲ, ಪ್ರತಿ ಸಾರಿ ಓದುವಾಗ ಪದೇ ಪದೇ ಓದೋ ಗೊತ್ತಾಗುತ್ತದೆ. 여러분 해는 다시 말하면 태양은 신랑을 가르쳐 말하고 있다는 걸 여러분 마음에 느끼게 될 ಮತ್ತೆ 겁니다. ಓದು ನೋಡುವಾಗ ಸೂರ್ಯ ಏನ್ ಪ್ರತಿನಿಧಿಸುತ್ತೆ ಅಂತ ಹೇಳಿದ್ರೆ ವರನನ್ನು ಪ್ರತಿನಿಧಿಸುತ್ತದೆ. 만일에 여러분 가운데 컴퓨터가 있어가지고 컴퓨터에서 저 뭡니까 이 성경을 넣어서 그 성경을 다 뽑아낼 수 있는 그런 시설이 ಕೂಡ ಕಂಪ್ಯೂಟರ್ 있다면 ಇದ್ದರೆ ಆ ಒಂದು ಎಲ್ಲವನ್ನು ಕೂಡ ತೆಗೆದು ಆ ಕಂಪ್ಯೂಟರ್ ಒಳಗೆ ಈ ಒಂದು ಸತ್ಯವೇದ ಹಾಕಿ ಅವನು ಪ್ರಿಂಟ್ ಅನ್ನ ಕೂಡ ಮಾಡಿಸಿದರೆ ನೀವು 여러분 성경 속에 있는 해라고 하는 단어를 한번 다 뽑아내서 한번 살펴보세요. ನೀವೆಲ್ಲರೂ ಕೂಡ ಸೂರ್ಯ ಅಂತ ಎಲ್ಲೆಲ್ಲಿ ಬರುತ್ತೋ ಸತ್ಯವೇದದಲ್ಲಿ ಅವೆಲ್ಲವೂ ಕೂಡ ತೆಗೆದುಕೊಂಡರೆ 그럼 여러분들 그 해라고 하는 단어를 전부 뽑아내가지고 자세히 살펴보면은 해는 신랑을 나타내고 있다는 걸 느낄 겁니다. ನೀನೆಲ್ಲೆಲ್ಲ ಕೂಡ ಸತ್ಯವೇದದಲ್ಲಿ ಓದಿತ್ತೀಯೋ ನೀನ್ ನೋಡುವಾಗ ಆ ಒಂದು ಸೂರ್ಯ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಒಂದು ವರನನ್ನು ಸೂಚಿಸುತ್ತದೆ. 해가 신랑을 나타낸다면 달은 뭘 ಸೂರ್ಯ 나타내요? ವರನ ಸೂಚಿಸುತ್ತದೆ, ಹೌದು. ಆದ್ರೆ ಚಂದ್ರ ಏನನ್ನು ಸೂಚಿಸುತ್ತದೆ? 달은 신부를 신랑의 ಚಂದ್ರ 아내를 ವಧುವನ್ನು 나타내요. ತೋರಿಸುತ್ತದೆ. ಚಂದ್ರ ವಧುವನ್ನು ಸೂಚಿಸುತ್ತದೆ, ಆ ವರನ ಒಂದು ಹೆಂಡತಿ. 여러분 해와 달과 별에 대한 꿈을 꾼 요셉이 있죠. ಯೋಸೆಫನು ಸೂರ್ಯ ಚಂದ್ರ ನಕ್ಷತ್ರಗಳ ಬಗ್ಗೆ ಕನಸು ಕಂಡನು. 요셉이 어느 날 밤에 꿈을 꾸었습니다. ಒಂದು ರಾತ್ರಿ ಯೋಸೆಫನ ಕನಸು ಬಿತ್ತು. 해와 달과 11별이 자기에게 절한다고 이야기를 했습니다. ಆತನ ಕನಸು ಬಿತ್ತು, ಸೂರ್ಯ ಚಂದ್ರ ಎಲ್ಲರೂ ಕೂಡ ಆತನ ಮೇಲೆ ಅಡ್ಡ ಬಿದ್ದವರು. 그러니까 야곱이 그 말을 듣고 무슨 이야기를 했습니까? ಯಾಕೋಬನಿಂದ ಕೇಳಿದಾಗ ಈ ಒಂದು ಮಾತನ್ನು ಕೇಳಿದ ಆತನ ಏನ್ ಹೇಳಿದನು? 뭐 해와 달과 11별이 네게 절한다고? ಏನು ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲವೂ ಕೂಡ ನಿನಗೆ ಅಡ್ಡ ಬೀಳುತ್ತಾವ? 그럼 너 아버지와 네 어머니와 네 11형제 네게 ಅದರ 절하느냐? ಅರ್ಥ ನೀನ ಒಂದು ತಂದೆ, ನಿನ್ನ ಒಂದು ತಾಯಿ, ನಿನ್ನ ಅಣ್ಣ ತಮ್ಮದರೆಲ್ಲರೂ ಕೂಡ ನಿನ್ನ ಕೆಳಗೆ ಅಡ್ಡ 정말 너 ಬೀಳ್ತಾರ? 아버지와 어머니와 너 형제들이 네게 엎드려 절하게 ನಿಜವೂ ಕೂಡ 되겠느냐? ನಿನ್ನ ತಂದೆ ಮತ್ತೆ ತಾಯಿ, ನಿನ್ನ ಒಂದು ಅಣ್ಣ ತಮ್ಮದರೆಲ್ಲರೂ ಕೂಡ ನಿಜವೂ ಕೂಡ ನಿನ್ನ ಮುಂದೆ ಅಡ್ಡ ಬೀಳಬೇಕಾ? 여러분 그 이야기를 들어보면은 해는 아버지를 가리키고 달은 어머니를 다 신랑과 신부 남편과 아내를 가리킨다고 할 ನಾವು 수 ನೋಡುತ್ತೇವೆ 있습니다. ಆ ಒಂದು ಕನಸಿನಲ್ಲಿ ಆ ಒಂದು ಸೂರ್ಯ ತಂದೆಯನ್ನು ಸೂಚಿಸ್ತಾ ಇದೆ, ಆ ಒಂದು ಚಂದ್ರ ತಾಯಿಯನ್ನು ಸೂಚಿಸ್ತಾ ಇದೆ, ಗಂಡ ಹೆಂಡತಿ ಇಬ್ಬರನ್ನು 여러분 ಕೂಡ. 그 외에도 해는 신랑을 가리킨다고 하는 단어가 성경 여러 곳에 있습니다. 시편에도 있고 다른 여러 곳에 있습니다. ನಾವೆಲ್ಲೂ ಕೂಡ ನೋಡುವಾಗ ಕೀರ್ತನೆಯಲ್ಲಿ ಸೂರ್ಯನನ್ನು ಕೂಡ ವರನಾಗಿ ಸೂಚಿಸ್ತಾ ಇದೆ. 여러분 해는 신랑을 나타냅니다. ಸೂರ್ಯ ವರನನ್ನು ಸೂಚಿಸುತ್ತದೆ, 달은 신부를 가리킵니다. ಚಂದ್ರ ವಧುವನ್ನು ಸೂಚಿಸುತ್ತದೆ. 여러분 성경에 나타나는 많은 달에 관한 이야기들이 ಅನೇಕ 있는데 ಕಥೆಗಳಿದೆ ಚಂದ್ರನ ಬಗ್ಗೆ ಸತ್ಯವೇದದಲ್ಲಿ. 달에 관한 이야기 나타날 때 자세히 보면 그건 늘 신랑의 아내인 신부를 ಪ್ರತಿ ಸಾರಿ 나타낸다고 ಕೂಡ 할 ನಾವು 수 ಎಲ್ಲೆಲ್ಲೂ 있습니다. ಕೂಡ ಸತ್ಯವೇದದಲ್ಲಿ ಓದಿರುವಾಗ ಚಂದ್ರ ನೋಡುತ್ತೇವೆ, ಅಲ್ಲಿ ನೋಡುತ್ತೇವೆ ವಧುವನ್ನು, ಅದು ವರನ ಒಂದು 여러분 이 ಹೆಂಡತಿಯನ್ನು. 신랑이란 건 ಮತ್ತೆ 누굽니까? ಯಾರು ನಿಜವಾದ ಯಾರು ವರ? ಅದು ಆ ವರ 여러분 ಯಾರು? 말할 필요도 없이 그건 예수 ಏನು 그리스도입니다. ಕೂಡ ಹೇಳೋದು ಆಗಿಲ್ಲ, ಅದು ಯೇಸು ಕ್ರಿಸ್ತನನ್ನು 그 ಪ್ರತಿನಿಧಿಸುತ್ತದೆ. 신부는 누굽니까? ವಧು ಯಾರು? 그 신랑의 그리스도의 신부된 교회 거듭난 성도들을 가리켜 말합니다. ಕ್ರೈಸ್ತನ ಒಂದು ವಧು ಏನಂತ ಹೇಳಿದ್ರೆ ಸಭೆ, ಒತ್ತೆ ಹೊಸದಾಗಿ ಹುಟ್ಟಿರುವಂತ ಸಂತರು. 여러분 해는 우리가 아는 대로 늘 빛을 비치고 ನಾವು 있습니다. ನೋಡುವಾಗ ಸೂರ್ಯನು ಪ್ರತಿ ಸಾರಿ ಕೂಡ ಬೆಳಕನ್ನು ಕೂಡ ಪ್ರಕಾಶಿಸುತ್ತದೆ. 여러분 그러나 달은 그 자체 스스로가 빛을 가지고 있지 않습니다. ಆದ್ರೆ ಚಂದ್ರನಿಗೆ ಅದಕ್ಕೆ ಸ್ವಂತ ಒಂದು ಬೆಳಕೇ ಇಲ್ಲ. 여러분 그 자체 속에 아무 빛이 없는 달이 어떻게 어두운 밤을 주관할 ಆ 수가 있습니다. ಚಂದ್ರಗೆ ಸ್ವಂತ ಒಂದು ಬೆಳಕಿನ ಶಕ್ತಿ ಇಲ್ಲದ ನಿಮಿತ್ತ ಹೇಗೆ ತಾನೇ ಆ ಒಂದು ಕತ್ಲೆಯಲ್ಲಿ ಅದು ಆಳ್ವಿಕೆ 여러분 그 ಮಾಡುತ್ತದೆ? 아무 빛도 내지 못한 달이 어떻게 어두운 밤을 밝게 ಹೇಗೆ 비칠 ತಾನೇ 수가 ಚಂದ್ರನಲ್ಲಿ 있습니까? ಯಾವುದೇ ಕೂಡ ತರಹದ ಬೆಳಕಿಲ್ಲದ ನಿಮಿತ್ತ ಅದು ಹೇಗೆ ತಾನೇ ಆ ಒಂದು ಕತ್ಲೆಯಲ್ಲಿ ಕೂಡ 여러분 ಬೆಳಕಲಿಕ್ಕೆ 그건 ಸಾಧ್ಯ? 여러분 너무 잘 알고 있지 않습니까? ನಿಮ್ಗೆಲ್ಲರೂ ಕೂಡ ಇದ್ರ ಬಗ್ಗೆ ಗೊತ್ತಲ್ವಾ? 달 스스로 아무 빛을 내질 못합니다. ಚಂದ್ರನಲ್ಲಿ ಯಾವುದೇ ಕೂಡ ತರಹದ ಬೆಳಕಿಲ್ಲ. 그러나 여러분 달이 태양을 바라보고 있는 동안에 ಪ್ರತಿ ಸಾರಿ ಕೂಡ ಚಂದ್ರವನ್ನು ಸೂರ್ಯ ನೋಡುವಾಗ 달은 자기도 오늘
빛을 내고 있는 것입니다. ಚಂದ್ರನಿಗೆ ಗೊತ್ತಿಲ್ಲದ ಪ್ರಕಾರ ಅದು ಹೊಳೆಯಲಿಕ್ಕೆ 빛을 ಪ್ರಾರಂಭಿಸುತ್ತದೆ. 내는지 안 내는지 느끼지도 ಅದು 못하지만 ಗೊತ್ತಾಗುವುದಿಲ್ಲ, ಅದು ಅನುಭವಿಸಿದ ಒಂದು ಬೆಳಕನ್ನು ಕೊಡ್ತಾ ಇದೆ ಅಂತ. 태양이 이를 바라보고 있는 동안에는 ಯಾವಾಗ ಅವೆಲ್ಲವೂ ಕೂಡ ಸೂರ್ಯ ನೋಡ್ತಾ ಇರ್ತದೋ 다른 그냥 빛을 낼 수밖에 ಚಂದ್ರ 없다는 ಇನ್ನು ಕೂಡ ಸಹಾಯ ಮಾಡದೆ ಸುಮ್ಮನೆ ಕೂಡ ಬೆಳಕನ್ನು ಪ್ರಕಾಶಿಸುತ್ತಿರುತ್ತದೆ. 달이 보면 되면 밤이 얼마나 ನಾವು 밝습니까? ಪೂರ್ಣ ಚಂದ್ರ ನೋಡುವಾಗ ಅದೆಷ್ಟೋ ಪ್ರಕಾಶವಾಗಿರುತ್ತದೆ. 달이 우리를 비춰주고 있기 때문에 ಯಾಕಂದ್ರೆ ಆ ಒಂದು ಚಂದ್ರ ನಮ್ಮ ಮೇಲೆ ಬೆಳಕು ಕೊಡ್ತಾ ಇದೆ. 그 달의 빛은 달의 빛이 ಆದ್ರೆ 아닙니다. ಚಂದ್ರ ಕೊಡುವಂತ ಬೆಳಕು ಅದು ಚಂದ್ರನದಲ್ಲ. 태양의 빛을 받아서 바라는 것밖에 없다는 ಆ 것입니다. ಒಂದು ಬೆಳಕು ಸೂರ್ಯನ ಹೊಂದಿಕೊಂಡು ಅದು ನಮಗೆ ಕೊಡುತ್ತಾ ಇದೆ. 그래 달 자체가 아무리 빛을 내려고 노력을 해도 달 자체 스스로에게 빛을 갖고 있지 않습니다. ಎಷ್ಟೇ ಕೂಡ ಪ್ರಯತ್ನ ಪಟ್ಟರೂ ಕೂಡ ಚಂದ್ರ ತನ್ನಲ್ಲೇ ತಾನು ಬೆಳಕು ಕೊಡಬೇಕಂತ ಅದು ಆಗುವುದಿಲ್ಲ. 달이 태양의 빛을 받으면 자기는 너무 밝은 빛을 낼 수가 있다는 거죠. ಆದ್ರೆ ಆ ಒಂದು ಚಂದ್ರನು ಸೂರ್ಯನಿಂದ ಒಂದು ಬೆಳಕನ್ನು ಪಡೆದುಕೊಂಡಾಗ ಅದು ಬಹಳ 여러분, ಪ್ರಕಾಶವಾಗಿ 나는 ಉಳಿಯುತ್ತದೆ. 신앙생활을 어릴 때부터 한다고 ನಾನು 했습니다. ಅಂದುಕೊಂಡಿದ್ದೆ ನಾನು ಯವನ ಕಾಲದಲ್ಲಿ ಆತ್ಮಿಕ ಜೀವಿತ ನಡೆಸ್ತಾ ಇದ್ದೇನೆ ಅಂತ. 아주 내가 그 철도 들기 전부 나는 교회를 ಯಾಕಂದ್ರೆ 다녔어요. ನಾನು ಸಣ್ಣರಿದ್ದಾಗ ಕೂಡ ಯವನ ಕಾಲದಲ್ಲೂ ಕೂಡ ಸಭೆಗೆ ಹೋಗುತ್ತಿದ್ದೆ. 교회에서 주일학교를 했고요. ನಾನು ಸಂಡೇ ಸ್ಕೂಲ್ಗಳ ಹೋಗುತ್ತಿದ್ದೆ ಸಭೆಯಲ್ಲಿ. 다른 학생의 청년에 이렇게 교회 안에 일하며 자라왔어요. ಯೌವನಸ್ಥರ ಕೂಟದಲ್ಲಿ ಮತ್ತೆ ಎಲ್ಲರ ಒಂದು ಕೂಟದಲ್ಲಿ ಮತ್ತೆ ಸಭೆಯಲ್ಲಿ ನಾನು ಬೆಳೆದೆ. 저는 어릴 때부터 수없이 많은 설교를 ಬಹಳ ಸಣ್ಣ 들었어요. ವಯಸ್ಸಿನಿಂದಲೇ ಕೂಡ ನಾನು ಅನೇಕ ಧರ್ಮೋಪದೇಶ ಕೇಳಿದ್ದೆ. 또 여름 성경학교나 또 부흥회나 이런 특별한 기회를 통해 하나님 말씀 많이 ಬೇಸಿಗೆ 들었어요. ಕಾಲದ ಬೈಬಲ್ ಸ್ಕೂಲಿಂದ ಮತ್ತೆ ಅನೇಕ ಉಜ್ಜನಿಂದ ಅನೇಕ ಸಾರಿ ವಾಕ್ಯಗಳನ್ನು ಕೇಳಿದೆ ನಾನು. 이제 그러면서 나는 늘 성경을 잘 못 알고 있었습니다. ಆದ್ರೂ ಕೂಡ ಆ ಒಂದು ಸತ್ಯವೇದ ನನಗೆ ತಪ್ಪಾಗಿ ಅರ್ಥ ಆಗಿತ್ತು. 내가 빛이 되려고 애를 썼다. ನಾನು ಬಹಳ ಪ್ರಯತ್ನ ಪಡುತ್ತಿದ್ದೆ, ನಾನು ಒಂದು ಬೆಳಕಾಗಬೇಕು ಅಂತ. 그런 이 성경에 보면 창세기 1장에서 달과 해의 관계를 우리에게 이야기해 주고 ಯಾದಿಕಾಂಡ ಒಂದೇ 있죠. ನೋಡುತ್ತೇವೆ. ನಾವಿಲ್ಲಿ ಯಾದಿಕಾಂಡ ಒಂದೇ ಅದೇ ನೋಡುತ್ತೇವೆ, ಸೂರ್ಯ ಮತ್ತೆ ಚಂದ್ರ 여러분, 달은 태양만 바라면 저절로 빛을 내는 ಹೇಗೆಲ್ಲವೂ 것처럼 ಕೂಡ ಚಂದ್ರವು ಸೂರ್ಯ ನೋಡುತ್ತದೆ, ತಕ್ಷಣವೂ ಕೂಡ ಬೆಳಕನ್ನು ಕೊಡಲಿಕ್ಕೆ ಪ್ರಾರಂಭಿಸುತ್ತದೆ. 주님을 바라봐 주의 빛을 받아서 빛을 내야 ಯಾವಾಗ 하는데 ನಾವು ದೇವರನ್ನು ನೋಡುತ್ತೇವೆ ಮತ್ತೆ ಯಾವ ದೇವರು ಕಾದುಕೊಳ್ಳುತ್ತೇವೆ, ದೇವರಿಂದ ಬೆಳಕನ್ನು ಹೊಂದಿಕೊಳ್ಳುತ್ತೇವೆ ಮತ್ತೆ 나는 ಕೊಡುತ್ತೇವೆ. 내가 빛을 내려고 ನಾನು 애를 ಪ್ರಯತ್ನ 썼어. ಪಟ್ಟೆ, ನನ್ನಿಂದ ನಾನು ಬೆಳಕನ್ನು ಕೊಡಬೇಕು, ಬೆಳಕನ್ನು ಹೊಂದಿಕೊಳ್ಳಬೇಕು 그래서 ಅಂತ 이 ನಾನೇ 빛이 되려고 정말 애를 썼어. ನಿಜವಾಗಿ ಕೂಡ ಲೋಕದ ಬೆಳಕಾಗಲಿ ಅಂತ ಬಹಳ ಪ್ರಯತ್ನ ಪಟ್ಟೆ. 어두운 세상 삶을 내 벗어보려고 ನನ್ನ ಒಂದು ಕತ್ಲೆ ಜೀವಿತದಿಂದ ಹೊರಗೆ ಹೋಗಲಿಕ್ಕೆ 정직하게 살려고 ಮತ್ತೆ ನಿಷ್ಠಾವಂತ ಮನುಷ್ಯನಾಗಿ ಜೀವಿಸಬೇಕಂತ 늘 노력을 해왔어. ನಾನು ಪ್ರತಿ ಸಾರಿ ಕೂಡ ಬಹಳ ಪ್ರಯತ್ನ ಮಾಡುತ್ತಿದ್ದೆ. 놀라운 건 내가 나이가 들어가면서 ಅದ್ಭುತವಾಗಿ ನನಗೆಲ್ಲ ಕೂಡ ವಯಸ್ಸಾಗುತ್ತಾ 예배도 더 많이 드리고 날이 세월이 흘러가면서 말씀을 들어도 훨씬 더 많아졌는데 ಪ್ರತಿ ಸಾರಿ ಕೂಡ ಕೂಟಗಳಿಗೆ ಹೋಗುತ್ತಾ ಮತ್ತೆ ದೇವರ ವಾಕ್ಯ ಹೆಚ್ಚೆಚ್ಚಾಗಿ ಕೇಳುವಾಗ 근데 내 생활이 좋아지는 게 점점 더 나는 더럽고 ನನ್ನ ಜೀವಿತ 추해졌어. ಉತ್ತಮ ಆಗಲ್ಲ, ಇನ್ನ ಹೆಚ್ಚು ಹೊಲಸು ಮತ್ತೆ ಕೊಳಕು ಆದೆ ನಾನಿನ್ನು. 내가 나이가 들어가면 점점 더 많은 죄를 짓는 걸 발견할 수가 있어. ನಾನು ಯಾವಾಗೆಲ್ಲ ವಯಸ್ಸಾಗುತ್ತೋ ಅಂದುಕೊಂಡೆ ನಾನು ಇನ್ನು ಪಾಪ ಮಾಡ್ತಾ ಇದ್ದೇನೆ ಅಂತ. 주의 예배 때 목사님 죄를 짓지 말라고 ಹೌದು, 하시죠. ಭಾನುವಾರದಲ್ಲಿ ಪಾಸ್ ಹೇಳ್ತಾರೆ ಪಾಪ ಮಾಡಬೇಡ್ರಿ ಅಂತ. 착하게 살라고 ಆತನು 얘기해요. ಹೇಳ್ತಾನೆ ಒಳ್ಳೆ ಮನುಷ್ಯರಾಗಿ ಜೀವಿಸಿರಿ ಅಂತ. 계명을 지키라고 얘기해요. ಮತ್ತೆ ದಶಾನ ಕೈಗೊಂಡು ನಡ್ರಿ ಅಂತ ಹೇಳ್ತಾನೆ. 빛된 삶을 살라고 ಆತನು 얘기해요. ಬೆಳಕಿನ ಜೀವಿತವನ್ನು ಜೀವಿಸಿರಿ ಅಂತ ಹೇಳ್ತಾರೆ. 저는 목사님 말씀을 듣는 저 너무 옳은 말이라고 생각해요. ಯಾವಾಗ ಪಾಸ್ ವಾಕ್ಯ ಕೇಳ್ತಾ ಹೌದು ಅದು ನಿಜ ಅಂತ ಅಂದುಕೊಳ್ಳುತ್ತಿದೆ. 나는 그래서 정말 빛되게 살고 싶었어요. ನಾನು ನಿಜವಾಗಿ ಕೂಡ ಬೆಳಕಾಗಿ ಜೀವಿಸಬೇಕು. 나는 ನಾನು 죄를 짓기 싫었어요. ನಾನು ಪಾಪ ಮಾಡಬೇಕಂತಿರಲಿಲ್ಲ. 난 세상을 밝게 비친 빛이 되려고 노력을 했어. ನಾನು ಬಹಳ ಪ್ರಯತ್ನ ಪಟ್ಟೆ ಲೋಕದಲ್ಲಿ ಬೆಳಕಾಗಿ ಪ್ರಕಾಶಿಸೋದಕ್ಕೋಸ್ಕರ. 놀라운 것은 내가 빛이 되기는 건 점점 더 어둠의 냄새만 풍기고다. ಆದ್ರೆ ಅದ್ಭುತವಾಗಿ ನಿಜವಾಗಿ ಕೂಡ ನನ್ನಲ್ಲಿ ಬೆಳಕು ಬರಲಿಲ್ಲ, ಆದ್ರೆ ನನ್ನಲ್ಲಿ ಹೆಚ್ಚು ಕತ್ತಲೆ ಇತ್ತು ಅಷ್ಟೇ. 내가 지나온 발걸음을 뒤로 돌아보면 추하고 더러운 것으로 얼룩져 있었어요. ಯಾವಾಗ ನನ್ನ ಹಳೆ ಕಾಲವೆಲ್ಲ ನೋಡುತ್ತೇನೆ ಎಲ್ಲವೂ ಕೂಡ ಹೊಲಸು ಕೊಳಕಾಗಿ ಇದ್ದವು ನನ್ನ ಜೀವಿತ. 내가 지난 모든 사람들이 누구 보기도 정말 부끄러운 일이게 나는 그걸 숨기려고 애를 써야만 했어요. ಯಾವಾಗ ನನ್ನ ಹಳೆ ಜೀವಿತ ನೋಡುತ್ತಿದ್ದ ಪ್ರತಿಯೊಬ್ಬರ ಕಣ್ಣಿಗೆ ಅದು ಬಹಳ ಅಸಹ್ಯ ಕಾಣಿಸಿತ್ತು, ಅದಕ್ಕೆ ನಾನು ಮುಚ್ಚಿ 나는 ಬಿಡುತ್ತಿದ್ದೆ. 내가 왜 이럴까 하고 ನಾನು 내가 ಅಂದುಕೊಳ್ಳುತ್ತೆ ನನ್ನಿಂದ 고통했어요. ಏನ್ ತಪ್ಪಾಗಿದೆ, ನಾನು ಬಹಳ ನೋವಲ್ಲಿದ್ದೀನಿ, ನಾನು 저주를 했어요. ನಾನು ಬಹಳ ದ್ವೇಷ ಮಾಡಿಕೊಳ್ಳುತ್ತಿದ್ದೆ. 그리고 나는 나를 정말 미워했습니다. ನಾನು ಬಹಳವಾಗಿ ದ್ವೇಷ ಮಾಡುತ್ತಿದ್ದೆ. ನಾನು 정말 나는 내가 싫었어요. ಹಾಗೆ ಯಾರೆಲ್ಲ ಕೂಡ ಕಾಣುತ್ತೆ ಅವ್ರನ್ನು ಕೂಡ ದ್ವೇಷ ಮಾಡಕ್ಕೆ 나와 ಪ್ರಾರಂಭಿಸಿದೆ. 같이 닮은 사람도 보면 싫었어요. ನಾನು ಯಾಕೆ ಈ ಒಂದು ತರದ ಮನುಷ್ಯನಾದೆ? 나는 왜 이런 인간이 ನಿಜಕ್ಕೂ ಕೂಡ 됐을까? 15 ವರ್ಷಕ್ಕೆ ವಾಪಸ್ ಹೋದ್ರು ಕೂಡ ಹೀಗೆ ಜೀವಿಸಿದಿಲ್ಲ ನಾನು. 내가 지만 15살만 되면 새롭게 좀 살면 이렇게 살기 싫다. ಮತ್ತೆ ಇನ್ನೊಂದ್ಸಾರಿ ಹುಟ್ಟಿದ್ರೆ ನಾನು ಹೀಗೆ ಜೀವಿಸಿದಿಲ್ಲ ನಾನು. 내가 다시 태어나면 정말 이렇게 살지 말아야겠다. ಆದ್ರೆ ಇನ್ನ ಒಳಗೆ ನಾನು ಇನ್ನು ಹೆಚ್ಚು ಪಾಪಗಳು ಹೋದೆ. 그렇지만 나는 점점 더 죄악 속에 빠져들어가고 있어. ನನಗೆ ಗೊತ್ತಿಲ್ಲ ಏನೊಂದು ಸಮಸ್ಯೆ ಅಂತ. 문제가 뭔지는 ನಾನು 몰랐어. ಅಂದುಕೊಂಡೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಲ್ಲ ಅದಕ್ಕೋಸ್ಕರ ಅಂತ. 좀 더 열심히 기도하지 않아서 그런 줄 ನಾನು 알았어. ಅಂದುಕೊಂಡೆ ಸತ್ಯವೇದ ಓದುತ್ತಿಲ್ಲ ಮತ್ತೆ ದೇವರ ವಾಕ್ಯನ ಓದುತ್ತಾ ಇಲ್ಲ ಅಂತ 성경을 ಹೆಚ್ಚಾಗಿ. 일치하고 착하게 살지 않아서 그런 줄 ನಾನು 알았어. ಅಂದುಕೊಳ್ಳುತ್ತಿದ್ದೆ ನಾನು ಸತ್ಯವೇದ ಓದುತ್ತಿಲ್ಲ ಮತ್ತೆ ಒಳ್ಳೆ ಜೀವಿತ ಜೀವಿಸ್ತಾ ಇಲ್ಲ ಅಂತ. 그래서 새해가 되거나 부흥회 때 하나님 앞에서
각오를 하고 기도를 드립니다. ಉಜ್ಜೀವನಗಳಲ್ಲಿ ಮತ್ತು ಹೊಸ ವರ್ಷಗಳಲ್ಲಿ ನಾನು ದೇವರ ಕಡೆ ತಿರುಗಿಕೊಂಡು ದೇವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೆ ನಾನು. 하나님, 정말 내가 더러운 인간입니다. ದೇವ್ರು ನಿಜವಾಗೂ ಕೂಡ ನಾನು ಹೊಲಸು ಮನುಷ್ಯ ನಾನು. 내 죄를 용서해 주시길 ನಾನು 바랍니다. ನಿರೀಕ್ಷಿಸುತ್ತೇನೆ ನನ್ನ ಪಾಪಗಳನ್ನು ಕ್ಷಮಿಸುತ್ತೀಯ ಅಂತ. 그리고 난 이제 정말 죄를 짓지 않고 살고 싶습니다. ನಾನು ನಿಜವಾಗೂ ಕೂಡ ಈಗ ಪಾಪ ಮಾಡದಂತೆ ಜೀವಿಸಬೇಕು ನಾನು. 난 죄를 짓지 않게 해주십시오. ದಯವಿಟ್ಟು ನಾನು ಪಾಪ ಮಾಡದಂತೆ ನಾನು ರಕ್ಷಿಸು. 나를 도와주십시오. ದಯವಿಟ್ಟು ಸಹಾಯ ಮಾಡು ದೇವರೇ. 난 간절하게 하나님께 기도를 했어요. ದೇವರಿಗೆ ನಿಜವಾಗೂ ಕೂಡ ನಾನು ಪ್ರಾರ್ಥಿಸಿದೆ. 그때는 눈물을 흘리며 내 지난 과거의 죄를 고백하기도 ಆ 했어요. ಒಂದು ಸಮಯದಲ್ಲಿ ನಾನು ಪಾಪ ಅರಿಕೆ ಮಾಡುತ್ತಾ ಬಾಳವನ್ನು ಎಲ್ಲವೂ ಕೂಡ ಅರಿಕೆ ಮಾಡುತ್ತಾ ನಾನು 서늘한 마음이 조금 후련하게 ಆ ಒಂದು 느껴졌어요. ಸಮಯದಲ್ಲಿ ಬಾಳ ಅಳುತ್ತಾ ನನ್ನ ಇಡೀ ಒಂದು ಪೂರ್ವಕಾಲ ಇರುವಂತಹ ಪಾಪ ಎಲ್ಲ ಕೂಡ 저는 ಅರಿಕೆ 이제 ಮಾಡುತ್ತಿದ್ದೆ. 다시 삶을 시작하면 ಕೆಲವೊಂದು ಸ್ವಲ್ಪ ನಾನು ಎಲ್ಲರೂ ಕೂಡ ತ್ಯಾಜ್ಯತನ ಅನುಭವಿಸಿದ್ದೆ ಅಷ್ಟೇ 내가 ನಾನು ಆ 착하게 살 수 ಸಮಯಕ್ಕೆ. 있을 줄로 생각을 했어요. ಮತ್ತೆ ನಾನು ಜೀವಿತವನ್ನು ಜೀವಿಸಲು ಪ್ರಾರಂಭಿಸುವಾಗ 여러분, 내가 잘 모르는 사실 가운데 한 가지는 ನಾನು ಅಂದುಕೊಳ್ಳುತ್ತಿದ್ದೆ ಒಳ್ಳೆ ಮನುಷ್ಯನಾಗಿ ಜೀವಿಸಬಹುದು ಅಂತ ನಾನು. 세상을 비치는 빛이 비춰야 하는데 ನಿಜವಾಗ್ಲೂ ಒಂದು ಸಂಗತಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ 나 자신에게 빛이 없다는 사실을 알지 못했어요. ನನಗೆ ಗೊತ್ತಿರಲಿಲ್ಲ ನನ್ನೊಳಗೆ ಬೆಳಕೇ ಇಲ್ಲ ಅಂತ, ನನ್ನಲ್ಲಿ ಬೆಳಕು ಯಾವುದೂ ಇಲ್ಲ ಅಂತ. 다른 밝게 비치긴 비치지만 ಹೌದು, ಆ ಒಂದು ಬೆಳಕು ಎಷ್ಟು ಪ್ರಕಾಶ ಮಾಡಿದರೂ ಕೂಡ 그냥 달 자체는 빛을 가지고 있지 않아요. ಆದ್ರೆ ಚಂದ್ರನಲ್ಲಿ ಕೂಡ ಒಂದು ಸ್ವಂತ ಬೆಳಕು ಇಲ್ಲ. 달이 밝게 비치려고 하면은 ಚಂದ್ರನು ಆ ಒಂದು ಪ್ರಕಾಶವಾಗಿ 불가피하게 ಬೆಳಗಬೇಕಂದ್ರೆ 태양의 빛을 받아들여야 하는 것입니다. ಅದೇನ್ ಮಾಡ್ಬೇಕಂದ್ರೆ ಸೂರ್ಯನಿಂದ ಬೆಳಕನ್ನು ಹೊಂದಿಕೊಳ್ಳಬೇಕು. 다른 태양의 빛을 가지고 비춰야 자기 스스로는 빛이 없습니다. ಅದು ಸೂರ್ಯನ ಹೊಂದಿಕೊಂಡು ಬೆಳಕನ್ನು ಕೊಡುತ್ತೆ, ತನ್ನ ಸ್ವಂತದಲ್ಲಿ ಬೆಳಕು ಕೊಡಕ್ಕಾಗುದಿಲ್ಲ. 난 그 사실을 알지 못했어요. ಆ ಒಂದು ಸಂಗತಿ ನನಗೆ ಗೊತ್ತಿರಲಿಲ್ಲ. 정말 그런 사실 한 번도 들어본 적도 없고 깨닫지도 ಇಂಥ ಒಂದು 못했어요. ಸಂಗತಿನ ಯಾವತ್ತೂ ಕೂಡ ಕೇಳಿರ ಮತ್ತೆ ಯಾವತ್ತೂ ಕೂಡ ತಿಳಿದುಕೊಂಡಿರಲಿಲ್ಲ. 어느 목사님도 그렇게 내게 설교를 해주지 않았기 때문에 ಯಾಕಂದ್ರೆ ಒಬ್ಬ ಪಾಸ್ಟರ್ ಕೂಡ ಈ ರೀತಿಯಾಗಿ ನನಗೆ ಬೋಧಿಸಲಿಲ್ಲ. 나는 내가 빛을 내려고 애를 썼어요. ನಾನು ಬಹಳ ಪ್ರಯತ್ನ ಪಟ್ಟೆ ಬೆಳಕನ್ನು ಕೊಡೋದಕ್ಕೆ. 선해지려고 애를 썼습니다. ನಾನು ಬಹಳ ಪ್ರಯತ್ನ ಪಟ್ಟೆ ನಾವು ಒಳ್ಳೆನಾಗೋದಕ್ಕೋಸ್ಕರ. 나는 죄를 짓지 않으려고 애를 ನಾನು 썼습니다. ಬಹಳ ಪ್ರಯತ್ನ ಪಟ್ಟೆ ಪಾಪ ಮಾಡಬಾರ್ದಂತ. 여러분, 달이 태양의 빛을 받지 않고 무슨 재주로 빛을 낼 수가 있겠어요? ಚಂದ್ರನಲ್ಲಿ ಯಾವುದೇ ತರ ಸಮರ್ಥ ಇದೆ ಸೂರ್ಯನಿಂದ ಒಂದು ಬೆಳಕನ್ನು ಪಡೆದುಕೊಳ್ಳದೆ? 달 자체에게는 빛이 나질 않습니다. ಚಂದ್ರನಲ್ಲಿ ಯಾವುದೇ ತರದ ಬೆಳಕಿಲ್ಲ. 달은 태양의 빛을 받을 때만 빛을 내는 것입니다. ಯಾವಾಗ ಸೂರ್ಯನ ಮಾತ್ರ ಬೆಳಕು ಹೊಂದಿಕೊಳ್ಳುತ್ತೆ ಆ ಒಂದು ಮಾತ್ರದಲ್ಲಿ ಯಾವುದು ಬೆಳಕನ್ನು 그럼 ಕೊಡುತ್ತದೆ. 저는 그 사실을 몰랐기 때문에 ಈ ಒಂದು ಸಂಗತಿ ನನಗೆ ಗೊತ್ತಿರಲಿಲ್ಲ. 내가 19살이 되는 해까지 19ನೇ ವರ್ಷ ನನಗೆ ಆಗುವಾಗ 늘 제 속에서 ನಾನು 고통하고 ಪ್ರತಿ ಸಾರಿ ಕೂಡ ನಾನು ಪಾಪದಲ್ಲಿ ಜೀವಿಸ್ತಾ ಇದ್ದೇನೆ ಜೀವಿತ. 죄를 짓고 난 뒤에 마음에 괴로워하면서 죄에서 벗어보려고 발버둥을 쳤어요. ಯಾವ ಪಾಪ ಮಾಡಿ ಬರ್ತಿದ್ದೋ ನಾವು ಬಹಳ ನೋವು ಪಡ್ತಿರುತ್ತಿದ್ದಲ್ಲಿ ಅದರಿಂದ ಬಿಡುಗಡೆ ಹೊಂದಿಕೊಳ್ಳಬೇಕೆಂದಿದ್ದೆ. 죄를 짓지 않고 또 노력하고 또 다음에 기도하고 결심을 ನಾನು 합니다. ಬಹಳಷ್ಟು ಕಷ್ಟಪಟ್ಟೆ, ಬಹಳಷ್ಟು ಪ್ರಯತ್ನ ಪಟ್ಟೆ ಪಾಪ ಮಾಡಬಾರ್ದಂತ 그리고 또다시 ಮತ್ತೆ ಪ್ರಾರ್ಥನೆ 삶을 ಮಾಡುತ್ತಿದ್ದೆ. 죄를 ಮತ್ತೆ ನನ್ನ 짓고. ಜೀವಿತ ಜೀವಿಸುವಾಗ ಮತ್ತೆ ಪಾಪ ಮಾಡುತ್ತಿದ್ದೆ. 이러한 사실들이 내 계속 거듭해서 반복되면서 ನನ್ನ ಜೀವಿತದಲ್ಲಿ ಈ ಒಂದು ಕಾರ್ಯಗಳನ್ನು ಪದೇ ಪದೇ ಮಾಡುವಾಗ 마음은 하나님의 말씀하고 점점 하나님과 점점 멀어가고 있었습니다. ನನ್ನ ಒಂದು ಹೃದಯವು ದೇವರ ವಾಕ್ಯದಿಂದ ಮತ್ತೆ ದೇವರಿಂದ ಬಹಳ ದೂರವಾಗಿ ಹೋಯಿತು. 여러분, 그러고 난 뒤에 저는 실망을 했습니다. ಅದಾದ ಮೇಲೆ ನನ್ನ ಹೃದಯದಲ್ಲಿ ಬಹಳ ನೋವಾಯಿತು. ನನಗೆ 난 안 되는 인간이구나. ಇದು ನನಗೆ ಬಹಳ ಅಸಾಧ್ಯ. ನನಗೆ ಇದು 나는 정말 가망이 없구나. ನಾನು ಅಂದುಕೊಳ್ಳುತ್ತೆ ನನಗೆ ಯಾವುದೇ ಕೂಡ ಅವಕಾಶ ಇಲ್ಲ ಅಂತ. 나는 택함 받은 백성이 아니구나. ನಿಜವೂ ಕೂಡ ನಾನು ಅಂದುಕೊಳ್ಳುತ್ತೆ ನಾನು ಆರಿಸಲ್ಪಟ್ಟಿಲ್ಲ ಅಂತ. 난 지옥 가기로 작정된 인간이구나. ನಿಜವೂ ಕೂಡ ನಾನೊಬ್ಬ ನರಕಕ್ಕೆ ಹೋಗುವಂತ ಮನುಷ್ಯನು. 하나님이 나를 버리셨구나. ನಿಜವೂ ಕೂಡ ದೇವರು ನನ್ನ ತಳ್ಳಾಕಿದ್ದಾನೆ ಅಂದುಕೊಂಡೆ. 이제 저는 어떤 한계에 도달했는데 ನನ್ನ ಒಂದು ಲಿಮಿಟ್ಸ್ ಎಲ್ಲ ಕೂಡ ಮುಗ್ದೋಯ್ತು. 그때 나는 내 신앙의 한계를 깨닫게 ಅದಾದ 됐습니다. ಮೇಲೆ ನಾನು ನಂಬಿಕೆಯ ಒಂದು ಲಿಮಿಟ್ ಅನ್ನು ನೋಡಿಕೊಂಡೆ. 나에게 아무 소망이 ನಾನು 없다는 걸 ತಿಳಿದುಕೊಂಡೆ 알았어. ನನ್ನಲ್ಲಿ ಯಾವುದೇ ಕೂಡ ನಿರೀಕ್ಷೆ ಇಲ್ಲ ಅಂತ. 내가 선하게 지내려고 선하게 된 노력해도 그게 의미가 없다는 걸 알았어. ನಾನೆಲ್ಲ ಕೂಡ ಕಂಡುಕೊಂಡೆ ನಾನು ಎಷ್ಟು ಕೂಡ ಒಳ್ಳೇದು ಮಾಡಿದ್ರು ಕೂಡ ಅದೇ ಅರ್ಥನೇ ಇಲ್ಲ ಅಂತ. 나는 철두철미 해봤지만 그것이 나를 선하게 하지 못한 걸 알아. ನಿಜವೂ ಕೂಡ ನಾನು ಬಹಳಷ್ಟು ಕಷ್ಟಪಟ್ಟು ಪ್ರಯತ್ನ ಪಟ್ಟೆ, ಆದ್ರೆ ನನಗೆ ಒಳ್ಳೇದು ಮಾಡಲಿಲ್ಲ ಅದು. 나는 내 자신 모든 걸 버렸어. ನನ್ನಲ್ಲಿರುವಂತ ನನ್ನ ಎಲ್ಲತನವನ್ನು ಕೂಡ ಬಿಸಾಕಿ ಬಿಟ್ಟೆ ನಾನು. 이제 나는 구제불능이다. ಈಗ ನನಗೆ ಈಗ ಅಸಾಧ್ಯ. ಈಗ ನನಗೆ 이제 나는 어떻게 할 수 있는 능력이 없다. ಈಗ ನನ್ನಲ್ಲಿ ಯಾವುದೇ ಕೂಡ ಬಲ ಇಲ್ಲ, ನಾನೇನು ಕೂಡ ಮಾಡಕ್ಕಾಗೋದಕ್ಕೆ. 나는 지옥 가도 할 수 없구나. ನರಕಕ್ಕೆ ಹೋದ್ರೂ ಕೂಡ ನಾನೇನು ಕೂಡ ಮಾಡಕ್ಕಾಗುವುದಿಲ್ಲ. 난 지옥 가기 알맞은 인간이구나. ನಾನೊಬ್ಬ ಮನುಷ್ಯ ಪರಿಪೂರ್ಣವಾಗಿ ನರಕಕ್ಕೆ ಹೋಗ್ಬೇಕು. 저는 그 사실을 ಆ 깨달았어요. ಒಂದು ಸಂಗತಿ ನಾನು ಅರ್ಥ ಮಾಡಿಕೊಂಡೆ. 실망을 했어요. ನಾನು ಬಹಳ ಬೇಜಾರಾದೆ. 그리고 죄 때문에 고통을 했습니다. ನಾನು ಪಾಪದಿಂದ ಬಹಳ ನೋವು ಪಡುತ್ತಿದ್ದೆ. 참 놀라운 건 그때 예수님께서 내 마음에 찾아오셨어요. ಅದ್ಭುತವಾಗಿ ಆ ಒಂದು ಸಮಯದಲ್ಲಿ ಯೇಸು ನನ್ನ ಹೃದಯಕ್ಕೆ ಬಂದನು. 놀랍게도 내 모든 죄가 눈처럼 희게 씻어졌다는 주님의 피로 씻었다는 사실을 내게 깨우쳐 주셨어요. ಅದ್ಭುತವಾಗಿ ಆತನು ತಿಳಿಸಿದನು, ನಿನ್ನ ಪಾಪಗಳು ಈ ಮಧ್ಯೆ ಬಿಳುಪಾಗಿ ತೊಳೆಯಲ್ಪಟ್ಟಿದೆ ಅಂತ. 그전에 늘 하나님과 내 사이에 검은 죄악의 그림자가 가로막아 있었는데 ಅದಕ್ಕಿಂತ ಮುಂಚೆಯಿಂದ ದೇವರ ಮುಂದೆ ನನ್ನ ಮಧ್ಯದಲ್ಲಿ ಎಲ್ಲವೂ ಕೂಡ ಪಾಪದ ಕತ್ತಲೆತನ ನನ್ನಲ್ಲಿತ್ತು.
여러분 혹시 아시는지 모르겠지만 이사야 44장 22절 말씀 ನನಗೆ ಗೊತ್ತಿಲ್ಲ ಈ ಒಂದು ವಾಕ್ಯ ನಿಮ್ಗೆ ಗೊತ್ತಿದೆ ಅಂತ ಏಷಾಯ 44ನೇ ಅಧ್ಯಾಯ 22ನೇ ವಚನ. 내가 내 허물을 빽빽한 구름에 사라진 같이 토마라했으니 너는 내게로 돌아오라. ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆ ತಿರುಗಿಕೋ. 내가 너를 구속하였어. ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. 이제 구름처럼 가득 둘러싸여 있던 내 모든 죄 ನನ್ನ ಎಲ್ಲ ಪಾಪಗಳು, ಎಲ್ಲ ಪಾಪಗಳು ಕೂಡ ಮೋಡದಂತೆ ಹಾರಿಸಿದ್ದಾನೆ. 안개처럼 나를 덮고 있던 내 마음의 모든 죄가 예수 그리스도에 의해서 다 ಎಲ್ಲ ಒಂದು ಪಾಪಗಳು ನನ್ನ ಹೃದಯದಲ್ಲಿ ತುಂಬಿಕೊಂಡಂತ ಪಾಪಗಳು ಎಲ್ಲ ಮೋಡದ ತರ ದೇವ್ರು ಅವೆಲ್ಲವನ್ನು ಕೂಡ ಯೇಸು ಪರಿಹರಿಸಿದನು. 일어났습니까? ಎಂತ ಸಂಗತಿ ಆಯಿತು? 마치 달이 밝은 태양을 쳐다보았을 때 자기도 모르는 빛을 내는 것처럼 ಅದು ಚಂದ್ರಗೆ ಗೊತ್ತಿಲ್ಲದೆ ಸೂರ್ಯನ ನೋಡುವಾಗ ಅದು ಗೊತ್ತಿಲ್ಲದೆ ಪ್ರಕಾರ ಅದು ಬೆಳಕು ಕೊಡೋದಕ್ಕೆ ಪ್ರಾರಂಭಿಸಿತು. 사랑하는 예수님과 나 사이에 가로막힌 죄의 담이 다 물러갔어요. ನನ್ನ ಮತ್ತೆ ದೇವರ ಮೊದಲಿರುವಂತಹ ಒಂದು ಪಾಪದ ಗೋಡೆ ಗೊತ್ತಿಲ್ಲದ ದೇವರು ಎಲ್ಲವನ್ನೂ ಬೀಳಿಸಿ ಎಲ್ಲವನ್ನು ಹೊಡೆದು ಹಾಕಿದನು. 구름이 사라진 같이 ಆ ಒಂದು ದೊಡ್ಡ ದೊಡ್ಡ ಮೋಡಗಳು ಎಲ್ಲವೂ ಕೂಡ ಹಾರಿ ಹೋದವು. 안개에 사라진 ಹೇಗೆ ಮೋಡಗಳು 같이 ಹಾರಿ ಹೋದವು ಅದೇ ರೀತಿ ಎಲ್ಲ ಕೂಡ ಹಾರಿ ಹೋದವು. 내 모든 죄가 다 사라졌다. ನನ್ನ ಎಲ್ಲ ಪಾಪಗಳು ಕಾಣದೆ ಎಲ್ಲ ಕೂಡ ಹೋದವು. 그때 예수 그리스도의 빛이 내 마음을 비치기 시작했어요. ಅದಾದ ಮೇಲೆ ಯೇಸುವಿನ ಒಂದು ಬೆಳಕು ನನ್ನ ಮೇಲೆ ಪ್ರಕಾಶ ಮಾಡಕ್ಕೆ ಪ್ರಾರಂಭಿಸಿತು. 저는 노력하지 ನಾನು 않았습니다. ಇದಕ್ಕೋಸ್ಕರ ಏನೂ ಕೂಡ ಪ್ರಯತ್ನ ಮಾಡಲಿಲ್ಲ. 성경 읽으려고 ನಾನು 애쓰지 ಸತ್ಯವೇದ 않았습니다. ಓದ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. 기도하려고 애쓰지 ಪ್ರಾರ್ಥನೆ 않았습니다. ಮಾಡ್ಲಿಕ್ಕೂ ಕೂಡ ನಾನು ಪ್ರಯತ್ನ ಮಾಡಲಿಲ್ಲ. 그냥 살았습니다. ನಾನು ಸುಮ್ಮನೆ ಜೀವಿಸಿದೆ ಅಷ್ಟೇ. 이상한 것은 내 손에 성경책이 들려 있다는 것입니다. ವಿಚಿತ್ರವಾದ ಸಂಗತಿ ಹೇಳಿದ್ರೆ ನನ್ನ ಕೈಯಲ್ಲಿ ಸತ್ಯವೇದ ಇದೆ. 내 손에 성경책이 내 손을 떠나지 않는 걸 너무 신기하게 내가 여겼습니다. ಅದ್ಭುತವಾಗಿ ಆ ಒಂದು ಸತ್ಯವೇದ ನನ್ನ ಕೈಯನ್ನು ಬಿಡಲಿಲ್ಲ. 성경을 읽을 때마다 전에 느끼지 못했던 새로운 말씀이 내 마음을 주장해 왔어요. ಪ್ರತಿ ಸಾರಿ ಕೂಡ ಸತ್ಯವೇದ ಓದುವಾಗ ನಂಗೆ ಗೊತ್ತಿಲ್ಲದ ವಾಕ್ಯಗಳೆಲ್ಲವೂ ಕೂಡ ನನ್ನ ಮೇಲೆ ಬಂದವು. 너무너무 놀라운 사실이 아닐 수가 없습니다. ನಿಜವೂ ಕೂಡ ಇದೊಂದು ಬಹಳ ಅದ್ಭುತವಾದ ಸಂಗತಿ. 저는 빛을 비치려고 애써본 적이 ನಾನು ಯಾವತ್ತೂ 없습니다. ಕೂಡ ಪ್ರಯತ್ನ ಮಾಡಲಿಲ್ಲ ಬೆಳಕನ್ನು ಕೊಡ್ಬೇಕಂತ. 성경을 읽고 기도를 하고 이렇게 살았습니다. ನಾನು ಪ್ರಾರ್ಥನೆ ಮಾಡುತ್ತಾ ಸತ್ಯವೇದ ಓದುತ್ತಾ ನಾನು ಸುಮ್ಮನೆ ಜೀವಿಸಿದೆ. 근데 내 마음에 새로운 예수님의 마음이 가득 차 ಆದ್ರೆ 있어요. ನನ್ನ ಒಂದು ಹೃದಯದಲ್ಲಿ ಯೇಸುವಿನ ಹೊಸ ಹೃದಯ ಬರಲಿಕ್ಕೆ ಪ್ರಾರಂಭಿಸಿತು ಮತ್ತೆ ತುಂಬಲಿಕ್ಕೆ 내가 ಪ್ರಾರಂಭಿಸಿತು. 특별히 설교를 준비하는 게 아니라 내 마음에 있는 이야기를 그냥 단에 서서 ಆದ್ರೆ ನಾನು ಯಾವುದೇ ಕೂಡ ವಿಶೇಷವಾದ ಧರ್ಮೋಪದೇಶ ನಾನು ಸಿದ್ಧ ಮಾಡಲಿಲ್ಲ. ನಾನು ಪುಲ್ಪಿಟ್ ಮುಂದೆ ನಿಂತುಕೊಂಡು ನನ್ನ ಹೃದಯನೇ ಮಾತಾಡುತ್ತಿದ್ದೆ. 놀라운 그 이야기를 들으면 사람들이 변해져 간다는 것이. ಅದ್ಭುತವಾಗಿ ಯಾರೆಲ್ಲ ಕೂಡ ಜನರು ಕೇಳೋರು ಅವರೆಲ್ಲರೂ ಕೂಡ ಮಾರ್ಪಡಲಿಕ್ಕೆ 아, ಬದಲಾದರು. 내가 빛이 이미 됐구나. ನಾನಾಗ್ಲೇ ಬೆಳಕಾಗಿದ್ದೇನೆ. 난 이미 비추가 있구나. ನಾನಾಗ್ಲೇ ಪ್ರಕಾಶಿಸ್ತಾ ಇದ್ದೇನೆ. 그럼 그건 내 빛이 아니었습니다. ಆ ಒಂದು ಬೆಳಕು ನನ್ನದಲ್ಲ. 예수 그리스도를 바라보는 순간 ಆ ಒಂದು ಸಮಯ ಯೇಸು ನೋಡುವಾಗ ನಾವು 예수의 밝은 빛이 그냥 나를 통해서 비춰지는 것이지 내 자체에 깬 빛이 없었어요. ಯೇಸುವಿನ ಬೆಳಕು ನನ್ನ ಮೂಲಕ ಬೆಳಕು ಕೊಡ್ತಾ ಇದೆ, ನನ್ನಲ್ಲಿ ಬೆಳಕಿಲ್ಲ. 많은 사람들이 자기가 빛을 비치려고 합니다. ಅನೇಕ ಜನರು ಪ್ರಯತ್ನ ಮಾಡುತ್ತಾರೆ ತಮ್ಮನ್ನು ಬೆಳಕನ್ನು 나는 어느 ಪ್ರಕಾಶಿಸಿಕೊಳ್ಳುವುದಕ್ಕೋಸ್ಕರ. 누구도 빛을 가지고 있지 ಒಬ್ಬ 않습니다. ಮನುಷ್ಯನಲ್ಲೂ ಕೂಡ ಸ್ವಂತ ಬೆಳಕು ಇಲ್ಲ ಮನುಷ್ಯರಲ್ಲಿ. 예수 그리스도의 빛을 받아야 ನಾವೇನ್ 합니다. ಮಾಡ್ಬೇಕಂದ್ರೆ ಯೇಸುವಿನಿಂದ ಬೆಳಕನ್ನು ಹೊಂದಿಕೊಳ್ಳಬೇಕು. 여러분 속에 그 예수의 빛이 여러분 속에 비치면 ಯೇಸುವಿನ ಬೆಳಕು ನಿನ್ನಲ್ಲಿ ಪ್ರಕಾಶ ಮಾಡಿದರೆ 여러분은 바로 빛입니다. ಆಗ ನೀನು ನಿಜವಾಗಿ ಕೂಡ ಬೆಳಕಾಗಿರುತ್ತೀಯ. 감사합니다. ಧನ್ಯವಾದ. 다음 이 시간 또 뵙겠습니다. ನಾನು ಮುಂದಿನ ಭಾಗದಲ್ಲಿ ನಿಮ್ಮನ್ನು ನೋಡುತ್ತೇನೆ. 안녕히 계십시오. ಧನ್ಯವಾದ.